ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಧರ್ಮಸ್ಥಳದ ವೀಡಿಯೋಸ್ನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ಈ ಟೈಮಲ್ಲಿ ಆಗಸ್ಟ್ ಎಂಡ್ವರೆಗೂ ಯಾರೂ ಧರ್ಮಸ್ಥಳಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಮಳೆ ಇದೆ. ಆದರೆ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಈ ಟೈಮಲ್ಲಿ ಹೋಗಿ. ಆದರೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಮಗೆ ಮೂರು ಸತಿ ದರ್ಶನ ಆಯಿತು. ಇದು ಅಣ್ಣಪ್ಪ ದೇವರು. ಲೇಡೀಸ್ ಕಲ್ಲೋ ಇಲ್ಲ ಅಲ್ಲಿ. ಈ ಕಡೆ ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀವಿ ನಾವು. ರೈಟ್ ಸೈಡ್ ಬಂದು ದರ್ಶನಕ್ಕೆ ಹೋಗ್ಬೋದು, ಲೆಫ್ಟ್ ಸೈಡು ದರ್ಶನಕ್ಕೆ ಹೋಗ್ಬೋದು. ಮತ್ತು ಪ್ಲಸ್ ಮುಡಿ ಕೊಡೋದಕ್ಕೋಸ್ಕರ ನನ್ನ ಮಗನಿಗೆ ನಾವು ಈ ರೋಡ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ಖಾಲಿ ಅಂದರೆ ಎಷ್ಟು ಸತಿ ದೇವ್ರನ್ನ ನಿಂತ್ಕೊಂಡು ನೋಡ್ಬೋದು, ಅಷ್ಟು ಚೆನ್ನಾಗಿ ಕಣ್ ತುಂಬ್ಕೋಬೋದು. ಆದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಈ ಕಡೆ ಬಲಗಡೆ ಸೈಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ ನಾವು. ಇದು ದರ್ಶನ ಮುಗಿಸ್ಕೊಂಬಂದು ಆಚೆಗಡೆ ನೋಡಿ, ಸಿಕ್ಕಾಪಟ್ಟೆ ಮಳೆ ಇತ್ತವತ್ತು. ಸಣ್ಣ ಹನಿ ಥರ ಬರ್ತಿತ್ತು, ತಿರ್ಗಾ ಜೋರಾಗ್ಬಿಡೋದು, ತಿರ್ಗಾ ಮಳೆ ನಿಲ್ತಾಯಿತ್ತು. ಅಂದರೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆದರೆ ನೇಚರ್ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ನೇಚರ್ನ ಕಣ್ ತುಂಬ್ಕೋಬೋದು. ಈಗ ನಾವು ವಾಪಸ್ಸು ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇರೋದು. ಇದು ಅಣ್ಣಪ್ಪ ದೇವ್ರ ದರ್ಶನ ಮಾಡೋರು ಈ ಕಡೆ ರೈಟ್ ಸೈಡು. ಇಲ್ಲಿ ಲೇಡೀಸ್ ಕಲ್ಲೋ ಇಲ್ಲ, ಬರೀ ಜೆಂಟ್ಸ್ ಮಾತ್ರ. ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಲೆಫ್ಟ್ ಆಟೋಗಳು ನಿಂತಿದೆಯಲ್ಲ, ಆ ಸೈಡ್ ಬಂದರೆ ವೆಂಕಟೇಶ್ವರನ ದರ್ಶನಕ್ಕೆ ದಾರಿ. ಈ ರೋಡು ಮೆಟ್ಟಿಲುಗಳು ಇದೆ, ಮೆಟ್ಟಿಲಿಂದ ಬರೋರು ಬರ್ಬೋದು. ಸ್ವಲ್ಪ ಜನ ಎಲ್ಲ ನಡ್ಕೊಂಡೇ ಬರ್ತಾರೆ. ಮಳೆ ತುಂಬ ಇತ್ತು, ಜಿಡಿ. ಆಮೇಲೆ ತುಂಬ ಜೋರಾಗೋಯ್ತು. ಮುಂದೆ ಹೋಗಿ ದರ್ಶನ ಮಾಡೋಕ್ಕೂ ಕಷ್ಟ ಆಗೋಯ್ತು. ಅಂಬ್ರೆಲ್ಲ ಇಟ್ಕೊಂಡ್ರೆ ಅಂಬ್ರೆಲ್ಲನೇ ಗಾಳಿಗೆ ತೂರ್ಕೊಂಡು ಹೋಗೋ ಥರ ಫೀಲ್ ಆಗ್ತಿತ್ತು, ಅಷ್ಟು ಮಳೆ. ಇಲ್ಲಿವರೆಗೂ ಸ್ವಲ್ಪ ಕಮ್ಮಿ ಇತ್ತು. ಅಲ್ಲಿ ಹೋದ್ವಿ, ಕಾರ್ ಪಾರ್ಕಿಂಗ್ ಮಾಡಿದ್ದೆ, ತುಂಬ ಜೋರು ಮಳೆ ಬಂತು. ಸರಿಯಾಗಿ ದರ್ಶನವೂ ಮಾಡೋಕ್ಕಾಗಲಿಲ್ಲ. ಏನಂದರೆ ಜೂನಿಂದ ಆಗಸ್ಟ್ ಎಂಡ್ವರೆಗೂ ತುಂಬ ಕಷ್ಟ ದೇವಸ್ಥಾನಗಳಿಗೆ. ಈ ಕಡೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಸೈಡ್ ಬಂದು ಟ್ರಾವೆಲಿಂಗ್ ಮಾಡೋದು ತುಂಬ ಕಷ್ಟ ಈ ಮಳೆಯಿಂದ. ನೋಡಿ ಎಷ್ಟು ಜೋರು ಅಂದರೆ ಅಷ್ಟು ಜೋರು ಮಳೆ ಅಲ್ಲಿ ಇವತ್ತು. ಅಷ್ಟು ಜೋರು ಮಳೆ ಬಂದ್ರೂ ಅಲ್ಲಿರೋ ಕೆಲಸದವರು ಆದರೂ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಕಸ ಗುಡಿಸೋದೆಲ್ಲ ಮಾಡ್ತಾ ಇರ್ತಾರೆ. ಮೆಟ್ಲು ಹತ್ಕೊಂಬರೋರು ಈ ಕಡೆಯಿಂದ ಬರ್ಬೋದು. ನೋಡಿ ಪಾಪ ಎಷ್ಟೊಂದು ಜನ ಮಳೆಯಲ್ಲೇ ನಿಂತ್ಕೊಂಡು ಬಂದ್ಬಿಟ್ಟಿದ್ದಾರೆ.
ಅಷ್ಟು ದೇವ್ರ ಮನೆ ಇದೆ. ಆಮೇಲೆ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.